ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಬೆಳಿಗ್ಗೆ ಎದ್ದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಟೈಮ್ ಬಂದು ಆಲ್ರೆಡಿ 10 ಗಂಟೆಗೆ ಇನ್ನು 10 ನಿಮಿಷ ಇದೆ ಅಷ್ಟೇ. ಸೊ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬ್ಯಾಡ್ ಲಕ್ ಏನು ಅಂತಂದರೆ ಬೆಳಿಗ್ಗೆಯಿಂದ ನೀರೇ ಇಲ್ಲ. ಎಷ್ಟು 7:30 ನೀರಿಲ್ಲ ಅಂತ ಅನ್ಕೋತೀನಿ. ಸೊ ಬೆಳಿಗ್ಗೆ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ ಎಲ್ಲ ಬಂದಿದೆ, ಅದನ್ನೆಲ್ಲ ರೀಲ್ ಶೂಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಸ್ನಾನ ಎಲ್ಲ ಮುಗಿಸೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನ ಕರ್ಮಕ್ಕೆ ನೀರೇ ಇಲ್ಲ ಇವತ್ತು. ಸೊ ಯಾವ ಕೆಲಸನೂ ಪೂರ್ತಿಯಾಗಿಲ್ಲ. ಆ ಕಡೆ ತಿಂದಿರೋದು ಪಾತ್ರೆ ತೊಳೆದಾಗಿಲ್ಲ, ಗ್ಯಾಸ್ ಕಟ್ಟೆ ಕ್ಲೀನ್ ಆಗಿಲ್ಲ, ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ. ಸೊ ಬಿಡಿ, ಅದು ಬೇರೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಾಗ್ತಾ ಇದೆ ಅಂತಂದರೆ ಫ್ರೆಂಡ್ಸ್, 2 to 3 ಡೇಸಿಂದ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಸೊ ಹೆಂಗಾಗ್ತಾಯಿದೆ ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋದು, ಆಮೇಲೆ ಮರ್ತೇ ಹೋಗುತ್ತೆ, ಮತ್ತೊಂದು ಸ್ವಲ್ಪ ಮಾಡೋದು ಮರ್ತೇ ಹೋಗುತ್ತೆ, ಹಿಂಗಾಗ್ತಾ ಇದೆ. ಸೊ ನಿನ್ನೆ ಕೆಲವೊಂದಿಷ್ಟು ಬಟ್ಟೆ ಎಲ್ಲ ಬಂದಿತ್ತು, ಅದನ್ನ ರೀಲ್ ಶೂಟ್ ಮಾಡಬೇಕು, ಅದನ್ನ ನಿಮಗೆ ವ್ಲಾಗಲ್ಲೂ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆ ರೀಲ್ ಶೂಟ್ ಮಾಡೋ ಅರ್ಜೆಂಟಲ್ಲಿ ನಾರ್ಮಲ್ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ರೀಲ್ ಶೇಪ್ ಅಂದರೆ ಎಂತ ಹೇಳ್ತಾ ಅದಕ್ಕೆ ವರ್ಟಿಕಲ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಓಕೆನಾ. ಸೊ ಅದಕ್ಕೆ ಇವಾಗ ನೋಡ್ತಾ ಇದ್ದೀನಿ ಏನು ಮಾಡೋದು, ಅದನ್ನ ನಿಮಗೆಲ್ಲ ತೋರಿಸೋದಾ ಬೇಡವಾ ಏನು ಅಂತ. ಇವತ್ತು ಅದಕ್ಕೆ ಫಸ್ಟು ವ್ಲಾಗ್ಗೆ ಮಾಡ್ಕೊಂಬಿಡೋಣ, ಅದಾದಮೇಲೆ ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬಂದಿದ್ದೀನಿ. ಓಪನ್ ಮಾಡಲ್ಲ, ಅಲ್ಲಿ ಓಪನ್ ಮಾಡ್ತಾ ತೋರಿಸ್ತೀನಿ. ಸೊ ಏನೇನೆಲ್ಲ ಬಂದಿದೆ, ಎಷ್ಟು ಐಟಮ್ ಬಂದಿದೆ ಏನು ಅಂತ ನೋಡೋಣ, ಓಕೆ. ಇವತ್ತು ಮತ್ತೊಂದು ಪ್ಲ್ಯಾನ್ ಏನಿದೆ ಅಂತಂದರೆ, ಗುರು ಕಸಿನ್ ಏನಿದ್ದಾಳಲ್ವ ವಿನೂತ, ಅವಳಿಗೆ ಜಯನಗರ ಹೋಗಬೇಕಂತೆ, ಸ್ವಲ್ಪ ಶಾಪಿಂಗ್ ಇದೆ. ಅದಕ್ಕೆ ಮಧ್ಯಾಹ್ನ ಮೇಲೆ ಜಯನಗರ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಪ್ರಾಡಕ್ಟ್ಸ್ ಎಲ್ಲ ಇವಾಗ ಅನ್ಪ್ಯಾಕ್ ಮಾಡಬೇಕು, ಅದು ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ನೋಡೋಣ. ವ್ಲಾಗ್ ಕೂಡ ಪಟ್ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಒಂದು ಜ್ಯುವೆಲರಿ ಸೆಟ್ ಇದೆ. ಇದರಲ್ಲಿ ಪಾಪುಗೆ ಅಂತ ಹೇಳ್ಬಿಟ್ಟು ಕ್ಲಿಪ್ಪು ರಬ್ಬರ್ ಎಲ್ಲ ತರಿಸಿದ್ದೀನಿ. ಇವಾಗ ಕೂದಲ ಇಲ್ಲ ಆದರೂ ಯಾಕೆ ತರಿಸಿದ್ದೀರಾ ಅಂತ ಅಂದ್ಕೊಳ್ಬೋದು, ಬಟ್ ಆಫರಲ್ಲಿ ಇದ್ದಾಗೆ ತರಿಸಿಟ್ಕೊಬೇಕು. ಇನ್ನೊಂದು 3 to 4 ಮಂತಲ್ಲಿ ಕೂದಲ ಬಂದುಬಿಡುತ್ತೆ ಅಲ್ವಾ. ಸೊ ಇಲ್ಲೊಂದು ಡ್ರೆಸ್ ಇದೆ. ಇದು ಬಂದು ಇದು ಏನು ಹೇಳ್ತೀರಾ, ವಾಸ್ ಒಳಗಡೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ಸ್ ಫ್ಲವರ್ ತರಿಸಿದ್ದೆ, ಚೆನ್ನಾಗಿ ಕಾಣಿಸ್ತು ಅಂತ. ಫ್ರೆಂಡ್ಸ್, ನಾನು ತರಿಸಿರೋ ಐಟಮ್ಸಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಲಿಂಕ್ ಬೇಕು ಅಂತ ಲಿಂಕ್ ಅಂತ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು. ಚೆನ್ನಾಗಿ ಬಂದಿದೆ. ಇನ್ನೂ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಇಷ್ಟೇ ಇದೆ. ಚೆನ್ನಾಗಿದೆ ಅಲ್ವಾ? ವಾವ್, ನೈಸ್. ಆರ್ಟಿಫಿಷಿಯಲ್ ಅಂದರೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಥರ ಇಲ್ಲ, ಸಖತ್ತಾಗಿದೆ. ಈ 6 ಪೀಸ್ಗೆ ಫ್ರೆಂಡ್ಸ್ ನಾನು ಜಸ್ಟ್ 120 ರುಪೀಸು ಎಷ್ಟೋ ಕೊಟ್ಟಿದ್ದೀನಿ ಪ್ರೈಸ್. ಇದ್ರ ಮೇಲೆ 120 150 ಎಷ್ಟೋ ಕೊಟ್ಟಿದ್ದೀನಿ. ಇದೇ ನಾವು ನಾರ್ಮಲ್ ಶಾಪಲ್ಲಿ ತೊಗೋತೀವಿ ಅಂತಂದರೆ ಮೋರ್ ದೆನ್ 500 ರುಪೀಸ್ ಅಂತೂ ಇರ್ತೇ ಇರುತ್ತೆ, 100%. ಬಟ್ ಸಖತ್ತಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ, ಚೆನ್ನಾಗಿದೆ. ನಿಮಗೂ ಬೇಕಾದರೆ ಹೇಳಿ, ಓಕೆ. ಯಾವುದು ತರಿಸಿದ್ದೀನಿ, ಅದನ್ನು ಬಂದಿಲ್ಲ, ಬಂದಮೇಲೆ ತೋರಿಸಿದೆ, ಓಕೆ. ಅಮ್ಮ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ, ಫುಲ್ ಇಷ್ಟೊಂದಿದೆ. ಇದರೊಳಗಡೆ ಏನೇನಿದೆ ಅಂತ ನೋಡಬೇಕು. ಇವಾಗ ಕತ್ತೇಲಿ ಕಟ್ ಮಾಡೋಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್. ಹಾಕಿ ತುಂಬ ದಿನ ಆಯಿತು ಆರ್ಡ್ರನ್ನ, ಏನೇನಿದೆ ಏನೇನಿಲ್ಲ ನನಗೆ ನೆನಪಿಲ್ಲ ಇವಾಗ. ಸೊ ಇಲ್ಲೊಂದು ಡ್ರೆಸ್ ಮಟೀರಿಯಲ್, ಇಲ್ಲಿ ಇನ್ನೊಂದು ಡ್ರೆಸ್ ಮಟೀರಿಯಲ್, ಇಲ್ಲಿ ಇನ್ನೊಂದು ಡ್ರೆಸ್, ಇದು ಇನ್ನೊಂದು ಡ್ರೆಸ್. ಎಷ್ಟು ಡ್ರೆಸ್ ತರಿಸಿದ್ದೀನಿ ನೋಡಿ. ಇದು ಇನ್ನೊಂದು ಡ್ರೆಸ್, ಇದು ಮತ್ತೊಂದು ಡ್ರೆಸ್ ಜೀನ್ಸ್ಗೆ ಹಾಕೋದು ಆಯಿತಾ. ಇದು ಒಂಬೋ ಥರ ಎರಡಿದೆ ಅದರಲ್ಲಿ. ಒಂದರಲ್ಲಿ ಇದೊಂದು ಜ್ಯುವೆಲರಿ, ಇದೊಂದು ಜ್ಯುವೆಲರಿ, ಇದು ಒಂದು ಜ್ಯುವೆಲರಿ, ಆ್ಯಂಡ್ ಲಾಸ್ಟ್ ಒನ್ ಇದು ಒಂದು ಜ್ಯುವೆಲರಿ. ಟೋಟಲ್ ಎಷ್ಟಾಯ್ತು ಹೇಳಿ ಇವಾಗ? 1 2 3 4 5 6 ಡ್ರೆಸ್ಸು, 5 ಜ್ಯುವೆಲರೀಸ್, ಒಂದು ಕ್ಲಿಪ್ ಸೆಟ್ ಚಿನ್ನದು ಅಂದರೆ ಪಾಪುದು, ಇನ್ನೊಂದು ಫ್ಲವರ್ಸ್. ಇಷ್ಟು ತರಿಸಿದ್ದೀನಿ. ಇವಾಗ ಪಟ್ಪಟ ಅಂತ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅನ್ಬಾಕ್ಸ್ ಅಲ್ಲ ಫ್ರೆಂಡ್ಸ್, ಹಾಕಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು, ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸುವಿರಂತೆ, ಓಕೆ.
ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾರು ಕಮೆಂಟೇ ಮಾಡಲ್ಲ. ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತಿದ್ದೀನಲ್ವಾ. ಸೊ ನೀವು ನನಗೆ ಕಮೆಂಟ್ ಮಾಡಿದ್ರೆ ಖುಷಿಯಾಗುತ್ತೆ, ವೀಡಿಯೋ ಚೆನ್ನಾಗಿದೆಯಾ, ಏನು ನಿಮಗೇನು ಇಷ್ಟ ಆಯಿತು ವೀಡಿಯೋದಲ್ಲಿ ಅಂತ. ಸೊ ನನ್ನ ಅಮ್ಮನ ಥರನೇ ಏನು ಇಂಟ್ರೆಸ್ಟೇ ಇಲ್ಲ ಅಂತ ಅಂದ್ಕೊಂಡ್ರೆ ಅದನ್ನಾರು ಹಾಕಿ ಹೋಗಲಿ, ಅದನ್ನಾರು ನೋಡ್ಕೊಂಡು ಬೇಜಾರಾದರೂ ಪರವಾಗಿಲ್ಲ. ಓಕೆನಾ ಫ್ರೆಂಡ್ಸ್, ನಾನು ಫಸ್ಟ್ ತರಿಸಿರೋದು ಈ ನೆಕ್ ಪೀಸ್ ಆಯಿತಾ. ಮನೆ ಚೆನ್ನಾಗಿದೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಗ್ರೀನ್ ಕಲರ್ ಪೆಂಡೆಂಟ್ ಇದೆ, ಸಕ್ಕದಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ತೋರಿಸ್ತೀನಿ. ಈ ಥರ ಸಿಂಪಲ್ ಆಗಿರೋ ಸ್ಯಾರಿ ಮೇಲೆ ಏನು ಜ್ಯುವೆಲ್ಲರೀಸ್ ಇಲ್ಲ ಅಂತಂದರೆ ಈ ಥರ ಇನ್ವಿಸಿಬಲ್ ಮ್ಯಾಚಿಂಗ್ ಪೆಂಡೆಂಟ್ ಇರೋ ನೆಕ್ಲೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ನೆಕ್ ಪೀಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಲುಕ್ಸ್ ಗುಡ್ ಅಲ್ಲ. ಮತ್ತೊಂದು ತರಿಸಿದ್ದೀನಿ, ಇದು ಬರ್ತೀನಿ ಫ್ರೆಂಡ್ಸ್. ಇದು ಬಂದು 4ನೇ ಜ್ಯುವೆಲ್ಲರಿ ಆಯಿತಾ. 2 ಮಾಡಿದ್ದೀನೋ 1 ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಈ ರೀಲ್ ಮಾಡೋ ಅರ್ಜೆಂಟಲ್ಲಿ ಬ್ಲಾಗ್ ಮಾಡೋದಕ್ಕೆ ಮರ್ತೋಗುತ್ತೆ. ನಾನು ಯಾವುದು ಬ್ಲಾಗ್ ಮಾಡ್ಕೊಂಡಿಲ್ಲ ನೋಡಿ, ಯಾವ್ದು ಬ್ಲಾಗ್ ಶೂಟ್ ಮಾಡ್ಕೊಂಡಿಲ್ವೋ ಅದನ್ನ ರೀಲಲ್ಲಿ ಯಾವ ಥರ ಶೂಟ್ ಮಾಡಿದ್ದೀನೋ ಅದೇ ರೀತಿಯಾಗಿ ಹಾಕ್ತೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಇನ್ನೊಂದು ಚೆನ್ನಾಗಿದೆ ಅಂತ, ಲುಕಿಂಗ್ ಸೋ ಕ್ಯೂಟ್. ನೀವೇನಾದರೂ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಥರ ಸ್ಯಾರಿಗೆ ಜ್ಯುವೆಲ್ಲರಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಎಲ್ಲ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ ತರಿಸ್ಕೊಂಡಿರೋವಂಥದ್ದು. ಸೊ ಸಿಂಪಲ್ ಆಗಿರೋ ನೆಕ್ ಪೀಸ್ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ ಇಲ್ಲ, ಜಸ್ಟ್ ನೆಕ್ ಪೀಸ್ ಅಷ್ಟೇ. ಈ ಫ್ರೆಂಡ್ಸ್ ಇದೊಂದು ಡ್ರೆಸ್ ತರಿಸಿದ್ದೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ವರ್ತ್ ಬೈಯಿಂಗ್ ಫ್ರೆಂಡ್ಸ್. ಬಿಕಾಸ್ ನನ್ನ ಬರ್ಡೇಗೆ ನನಗೆ ಬರೋ ಕೊಡ್ಸಿರೋ ಡ್ರೆಸ್ 1500 ರೇಂಜಲ್ಲಿ ಇತ್ತು ಆಯಿತಾ. ಬಟ್ ಇದು 1000 ರೇಂಜಲ್ಲಿದೆ. ಎಷ್ಟು ಸಖತ್ತಾಗಿದೆ ನೋಡಿ, ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಎಷ್ಟು ಗ್ರ್ಯಾಂಡಾಗಿ ವರ್ಕ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ನೆಕ್ಗೆ. ಪ್ಲಸ್ ದುಪ್ಪಟ್ಟಾಗೂ ಇಲ್ಲಿ ಎಷ್ಟು ಡಿಸೈನ್ ಇದೆ ಆಯಿತಾ. ಹಿಂಗೆ ಹಾಕ್ಕೊಂಡ್ಬಿಟ್ರೆ ಏನು ಜ್ಯುವೆಲ್ಲರೀಸೇ ಬೇರೆ. ಪ್ಲಸ್ ಎಷ್ಟು ಉದ್ದ ಇದೆ ನೋಡಿ ದುಪ್ಪಟ್ಟ. ನನಗೆ ಎಷ್ಟು ಉದ್ದಾಗುತ್ತೆ ಅಂತಂದರೆ ಇನ್ನೂ ಸ್ವಲ್ಪ ಹೈಟ್ ಕಡಿಮೆ ಇರೋರಿಗೆ ಸಖತ್ತಾಗಿ ಕಾಣಿಸುತ್ತೆ. ಇನ್ನೊಂದು ಪ್ಯಾಂಟು, ಅಯ್ಯೋ ಕಾಣಿಸಲ್ವೇ, ನಿಮಿಷ. ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಕಾಲಿಗೆ ಇಷ್ಟು ಉದ್ದವಾಗಿ ಪ್ಯಾಂಟ್ ಬರ್ತಾ ಇದೆ ಅಂದರೆ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ನಾರ್ಮಲಿ ಎಲ್ಲ ಪ್ಯಾಂಟು ಹಿಂಗಾಗುತ್ತೆ ಆಯಿತಾ. ಬಟ್ ಇದು ನೋಡಿ ಫುಲ್ ಪಾದ ಮುಚ್ತಾ ಇದೆ. ಮಟೀರಿಯಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಫ್ರೆಂಡ್ಸ್, ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಈ ಡ್ರೆಸ್ ಅಂತ. ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ, ಸಖತ್ತಾಗಿದೆ. ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಚಿಕ್ಕ ಅಂತ ಲಿಂಕ್ ಅಂತ ಕಮೆಂಟ್ ಮಾಡಿ, ಐ ವಿಲ್ ಶೇರ್ ದ ಲಿಂಕ್. ಫ್ರೆಂಡ್ಸ್, ಇದು ಬಂದು ಸೆಕೆಂಡ್ ಔಟ್ಫಿಟ್ ಆಯಿತಾ. ಸಖತ್ತಾಗಿದೆ, ಕಾಟನ್ ಮಟೀರಿಯಲ್ಲು. ಇದಕ್ಕೆ ದುಪ್ಪಟ್ಟನೇ ಏನು ಹೇಳ್ತೀರಾ, ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ದುಪ್ಪಟ್ಟಯಿಂದಲೇ ಡ್ರೆಸ್ಸಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ರಂಟಲ್ಲಿ ಇಷ್ಟು ಡಿಸೈನ್ ಕೊಟ್ಟಿದ್ದಾರೆ ಆಯಿತಾ. ಅದು ಬಿಟ್ಟರೆ ಜಾಸ್ತಿ ಏನು ವರ್ಕ್ ಏನಿಲ್ಲ, ಕಾಟನ್ ಮಟೀರಿಯಲ್ ಆಗಿಬಿಟ್ಟಿಲ್ಲ. ಪ್ಯಾಂಟು ಈ ರೀತಿಯಾಗಿ ಬಂದಿದೆ. ಸೊ 3/4 ಸ್ಲೀವು, ದುಪ್ಪಟ್ಟ ಸಖತ್ತಾಗಿದೆ. ನೀವು ಹೆಂಗೆ ಬೇಕಾದರೂ ವೇರ್ ಮಾಡ್ಬೋದು. ಹಿಂಗೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಿಂಗೆ ಹಾಕ್ಕೋಬೋದು. ಸಖತ್ತಾಗಿ ಕಾಣಿಸುತ್ತೆ. ಐ ಲವ್ ಇಟ್. ಆ್ಯಂಡ್ ಕಲರ್ ಕೂಡ ತುಂಬಾ ಸಖತ್ತಾಗಿದೆ. ಸೈಲೆಂಟ್ ಕಲರ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಕಾಲೇಜ್ಗೆ, ಆಫೀಸ್ಗೆ, ಫಂಕ್ಷನ್ಸ್ಗೆ ಯಾವುದೇ ಬೇಕಾದರೂ ಯೂಸ್ ಮಾಡ್ಬೋದು. ಹೇಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇದು ಮತ್ತೊಂದು ಡ್ರೆಸ್ ಮರೂನ್ ಆ್ಯಂಡ್ ಬ್ರೌನ್ ಕಲರ್ ಕಾಂಬಿನೇಷನಲ್ಲಿದೆ. ಕಾಟನ್ ಮೆಟೀರಿಯಲ್ ಆಯಿತಾ. ಫಿಟ್ಟಿಂಗ್ ಸ್ವಲ್ಪ ಲೂಸ್ ಆಗಿದೆ. ಎಷ್ಟು ತರಿಸಿದ್ದೀನಿ, ಬಟ್ ಅಂದ್ರೂ ಸ್ವಲ್ಪ ಲೂಸ್ ಆಗಿದೆ. ಸೊ ಇಲ್ಲಿ ನನ್ನ ಕುರಿಮರಿ ಇದ್ದಾಳೆ, ಇಗ್ನೋರ್ ಹರ್. ಡ್ರೆಸ್ ಆಗಿಲ್ಲ, ಚಡ್ಡಿ ಹಾಕ್ಕೊಂಡಿದ್ದಾಳೆ. ಅಮ್ಮ ಏನು ಮಾಡ್ತಿದ್ದಾಳೆ ಅಂತ ನೋಡೋಕೆ ಬಂದಿದ್ದಾಳೆ. ಸೊ ಅಪಾರ್ಟ್ ಫ್ರಮ್ ದಟ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಈ ಥರ ದುಪ್ಪಟ್ಟ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಸ್ಯಾರಿ ಫೀಲ್ ಕೊಡೋ ಥರ. ಐ ಮೀನ್ ಡ್ರೆಸ್ ಸಿಂಪಲ್ ಆಗಿದೆ ಅಲ್ವಾ. ಸಿಂಪಲ್ ಮೀನ್ಸ್ ಚೆನ್ನಾಗಿದೆ. ಇಲ್ಲಿ ಫ್ರಂಟಲ್ಲಿ ಮಾತ್ರ ಡಿಸೈನ್ ಕೊಟ್ಟಿದ್ದಾರೆ. ಈ ಕಲರ್ ಕಾಂಬಿನೇಷನಲ್ಲಿ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ. ಮರೂನ್ ಕಲರ್ ಪ್ಯಾಂಟ್, ಕಟ್ ಟಾಪ್. ಸೊ ಎವ್ರಿಥಿಂಗ್ ಈಸ್ ಗುಡ್. ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ಸೊ ಇಷ್ಟು ಲೂಸ್ ಇದೆ, ಹಿಂಗೆ ಫಿಟ್ಟಿಂಗ್ ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. 10/9 ಕೊಡ್ತೀನಿ. 1 ಯಾಕೆ ಕೊಡ್ತಾಯಿಲ್ಲ ಮೀನ್ಸ್ 1 ಯಾಕೆ ಕೊಡ್ತಾಯಿಲ್ಲ ಅಂತಂದರೆ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಆಗಿದೆ, ಅದಕ್ಕೆ 1 ಪಾಯಿಂಟ್ ಕಡಿಮೆ. ಓವರಾಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮತ್ತೊಂದು ಲಾಸ್ಟ್ ಒನ್ ಕುರ್ತಾ ಸೆಟ್ಟಲ್ಲಿ ಅನಾರ್ಕಲಿ ತರಿಸಿದ್ದೀನಿ. ಓಕೆನಾ. ಫಿಟ್ಟಿಂಗ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಫಿಟ್ಟಿಂಗ್ ಮಾಡೋದೇ ಬೇಕಾಗಿಲ್ಲ. ಫ್ರಂಟಲ್ಲಿ ಈ ಥರ ವಿ ಶೇಪ್ ಥರದಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಆಯಿತಾ. ಇದಕ್ಕೆ ವರ್ಕ್ ಏನೂ ಇಲ್ಲ, ಜಸ್ಟ್ ಪ್ರಿಂಟ್ ವರ್ಕ್ ಅಷ್ಟೇ. ಸಕ್ಕತ್ತಾಗಿದೆ. 3/4 ಸ್ಲೀವ್ ಆ್ಯಸ್ ಯೂಶ್ವಲ್. ದುಪ್ಪಟ್ಟ, ಆಮೇಲೆ ಪ್ಯಾಂಟು ಈ ಥರ ಬಾರ್ಡ್ರ್ ಕಲರಲ್ಲಿ ಪ್ಯಾಂಟ್ ಇದೆ ಆಯಿತಾ. ಸೊ ಕಾಣಿಸಲ್ಲ, ಸ್ಪೇಸ್ ಸಾಕಾಗಲ್ಲ ಹಿಂದ್ಗಡೆ, ಅದು ಹೋಗ್ಬಿಡ್ತೀನಿ. ಸೊ ಸಕ್ಕತ್ತಾಗಿದೆ ನೋಡಿ, ಹೆಂಗಿದೆ ಅಲ್ವಾ.
ಕ್ಯಾಶುವಲ್ ವೇರ್ಗೆ, ಕಾಲೇಜ್ಗೆ ಎಲ್ಲಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಫ್ರೆಂಡ್ಸ್. ಸಖತ್ತಾಗಿದೆ. ಕಟ್ ಟಾಪ್ ಹಾಕೊಂಡು ಬೇಜಾರು ಬಂದರೆ ಈ ರೀತಿಯಾಗಿ ಹಾಕೋಬೋದು ಅಂತ ತರಿಸ್ಕೊಂಡಿದ್ದೀನಿ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಸೊ ಇನ್ನೂ 2 ಕಾಂಬೋ ಸೆಟ್ಟು ಜೀನ್ಸ್ ಮೇಲೆ ಹಾಕೋ ಟಾಪ್ ಇದೆ ಆಯಿತಾ. ಆಮೇಲೆ ಕಟ್ ಟಾಪ್ ಹಾಕೋತೀವಿ ಅಲ್ವಾ ಜೀನ್ಸ್ ಮೇಲೆ, ಶಾರ್ಟ್ ಕುರ್ತಾ ಥರ. ಸೊ ಆ ಥರ ಬೇಡ, ಸ್ವಲ್ಪ ಅನಾರ್ಕಲಿ ಥರ ಫ್ರಿಲ್ಸ್ ಇರೋದು ತರಿಸೋಣ ಅಂತ ತರಿಸಿದ್ದೀನಿ. ಹೆಂಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಆವಾಗಲೇ ಹೇಳಿದ್ದೆ ಅಲ್ವಾ, ಕುರ್ತಾ ಮೀನ್ಸ್ ಕಟ್ ಕುರ್ತಾ ಬಿಟ್ಟು ಬೇರೆ ಥರ ಅನಾರ್ಕಲಿ ಥರ ತರಿಸಿದ್ದೀನಿ ಅಂತ. ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಸ್ಲೀವ್ಸು, ಈ ಥರ ಫ್ರಿಲ್ಸ್ ಇದೆ. ಫೀಡಿಂಗ್ ಎಲ್ಲ ಮಾಡೋರಿಗೂ ಸಖತ್ತಾಗಿದೆ ನೋಡಿ. ಇಲ್ಲಿ ಫ್ರೀ ಆಗಿದೆ ಆಯಿತಾ. ಜೀನ್ಸ್ ಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಹೆಂಗೆ ಕಾಣಿಸುತ್ತೆ, ಚೆನ್ನಾಗಿದೆ ಅಲ್ವಾ. ಸೇಮ್ ಇದೇ ಥರ ಬ್ಲ್ಯಾಕ್ ಒನ್ ಇದೆ ಆಯಿತಾ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾಕೊಂಡು ಹೋಗೋಣ ಅಂತಂದರೆ ಈ ರೀತಿ ತಗೊಂಡು ಫ್ರೆಂಡ್ಸ್. ಇದು ಮತ್ತೊಂದು ಬ್ಲ್ಯಾಕ್ ಒನ್. ಇದನ್ನು ಸೇಮ್ ಫುಲ್ ಸ್ಲೀವ್ಸ್ ಇದೆ, ಸಕ್ಕತ್ತಾಗಿದೆ. ಈ ಥರ ಲೈಟ್ ಶೇಡ್ ಇರೋ ಜೀನ್ಸ್ ಮೇಲೆ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ಫೀಡಿಂಗ್ ಮಾಡೋರು ಇದ್ದರೆ ನಾರ್ಮಲ್ ಜಿಪ್ ಡ್ರೆಸ್ಸಲ್ಲಿ ಹಾಕೋತಾರಲ್ವ, ಅದನ್ನ ಹಾಕೊಂಡು ಬೇಜಾರು ಬಂದರೆ ಈ ರೀತಿ ಹಾಕೋಬೋದು. ಬಿಕಾಸ್ ಇಲ್ಲಿ ಫ್ರೀ ಆಗಿದೆ. ಸೊ ಈ ಥರ ನೋಡಿ, ಇದೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಫುಲ್ ಈ ಥರ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾರ್ಮಲಿ ನಾನು ಎಲ್ಲ ಕಡೆ ಕುರ್ತಾ ಹಾಕ್ಕೊಂಡು ಹೋಗ್ತಾ ಇದ್ದೆ ಆಯಿತಾ. ನಾರ್ಮಲಿ ಸೈಡ್ ಕಟ್ ಬರುತ್ತಲ್ವ ಆ ಥರ ಕುರ್ತಾ. ಈ ಥರ ಇನ್ನೂ ಟ್ರೈ ಮಾಡಿರಲಿಲ್ಲ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೆಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಲಾಸ್ಟ್ ಒನ್ ಓಕೆನಾ. ಸಿಕ್ಕಾಬಡೆ ಸುಸ್ತಾಗೋಯ್ತು ಎಲ್ಲ ಹಾಕಿ ಟ್ರೈ ನೋಡೋವರೆಗೂ. ಇದು ಓಕೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಬಿಕಾಸ್ ಪ್ಯಾಂಟ್ ಕೂಡ ಕಾಣಿಸ್ತಾ ಇದೆಯಾ, ಲೂಸ್ ಕೊಡಿದ್ದಾರೆ. ಅನಾರ್ಕಲಿ ಡ್ರೆಸ್ಗೆ ಪ್ಯಾಂಟ್ ಅಷ್ಟೊಂದು ಲೂಸ್ ಇದೆ, ನನಗೆ ಇಷ್ಟ ಆಗಲ್ಲ. ಕಲರ್ ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಓಕೆ ಐ ಥಿಂಕ್ ಇದನ್ನ ನಾನು ರಿಟರ್ನ್ ಮಾಡ್ತೀನಿ. ಉಳಿದೆಲ್ಲ ಸಖತ್ತಾಗಿದೆ. ಆಂಟಿ ಥರ ಕಾಣಿಸ್ತಾ ಇದ್ದೀನಾ. ಸೊ ಇದಿಷ್ಟು ಇವತ್ತಿನ ಅನ್ಬಾಕ್ಸ್ ಬಟ್ಟೆಗಳು ಓಕೆನಾ. ಎಲ್ಲ ಇವತ್ತು ಓಪನ್ ಮಾಡಿದ್ದೀನಿ. ಇದು ಒಂದು ಅಷ್ಟು ಇಷ್ಟ ಆಗಿಲ್ಲ. ಕಲರ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಲ್ಲಿ ಫೋಟೋದಲ್ಲೇ ಬೇರೆ ಥರ ಕಾಣಿಸ್ತಾ ಇತ್ತು, ಇಲ್ಲೇ ಬೇರೆ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಬಟ್ ನನಗೆ ಅನಾರ್ಕಲಿ ಡ್ರೆಸ್ ಇನ್ನೊಂದು ಸ್ವಲ್ಪ ಫ್ರಿಲ್ ಇದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಹೇಳಿ, ಲಿಂಕ್ ಕೊಡ್ತೀನಿ, ನೀವು ಪರ್ಚೇಸ್ ಮಾಡಿ ನೋಡಿ ಓಕೆನಾ. ನಾನು ಮಾತಾಡೋದು ಕೇಳಿಸ್ತೀನಿ ಫ್ರೆಂಡ್ಸ್. ನೋಡಿ ನಿಮ್ಮ ಅಗ್ರಿ ಎಕ್ಸ್ಪರ್ಟ್ ಕರೋ ರಾಚೆಗಡೆ ಸಣ್ಣಕ್ಕೆ ಮಾತಾಡೋದು ಜಸ್ಟ್ ವ್ಲಾಗ್ ಶ್ವೇತಾ ಭಟ್. ಫ್ರೆಂಡ್ಸ್ ಬೆಳಿಗ್ಗೆ ಅಷ್ಟೇ ಅನ್ಬಾಕ್ಸ್ ಮಾಡಿದ್ದಲ್ವಾ ಹೊಸದು ವಾಸಲ್ಲಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಫ್ಲವರ್ ತರಿಸಿದ್ದೀನಿ ಅಂತ. ನನ್ನ ಮಗಳು ಆಲ್ರೆಡಿ ಒಂದು ಕಿತ್ತುಬಿಟ್ಲು. ಅತ್ತೆ ಸೊಸೆ ಸೇರಿ ಕಿತ್ತುಬಿಟ್ಟಿದ್ದಾರೆ ಫ್ರೆಂಡ್ಸ್. ಇದನ್ನ ಇವಾಗ ಫೆವಿಕ್ವಿಕ್ ಹಾಕಿ ಏನಾದರೂ ಮಾಡಬೇಕು. ಒಂದು ಕಡೆ ನಿದ್ದೆ ಎಳಿತಾ ಇದೆ. ಊಟ ಎಲ್ಲ ಮುಗಿಸಿ ಇವಾಗ ಕುತ್ಕೊಂಡಿದ್ದೀವಿ. ಒಂದಿಷ್ಟು ರಿಟರ್ನ್ ಹಾಕೋದಿತ್ತಲ್ವ, ಅದನ್ನೆಲ್ಲ ಬಾಕ್ಸ್ ಎಲ್ಲ ಸೆಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಬೆಳಗ್ಗೆಯಿಂದ ವಿಡಿಯೋ ಮಾಡಿ ತಲೆನೋವು. ಐಸ್ ಕ್ರೀಮ್ ತಿನ್ನುವ ಅಂತಂದರೆ ಯಾರು ಪಾರ್ಟಿ ಮಾತ್ರ ಇಗ್ನೋರ್ ಮಾಡಿ ಪ್ಲೀಸ್. ಇಗ್ನೋರ್ ದ ಬ್ಯಾಕ್ಗ್ರೌಂಡ್. ಬಿಕಾಸ್ ವಿಡಿಯೋ ಮಾಡಬೇಕು ಅಂತಂದರೆ ಒಂದು ಕಡೆ ರೂಮ್ ಕ್ಲೀನ್ ನೀಟಾಗಿ ಮಾಡಿಕೊಂಡು ಇನ್ನೊಂದು ಕಡೆ ಎಲ್ಲ ತಂದು ಹಾಕೋಬೇಕಾಗುತ್ತೆ. ಹಂಗೆ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಈ ವಿಡಿಯೋ ಮಾಡ್ತಿದ್ದೀನಿ ನನಗೆ ಗೊತ್ತಿದ್ರು ಮಾತಾಡ್ತೀನಿ. ಮಾಡ್ತೆ ಒಂದು ಕಡೆ ವಿಡಿಯೋ ಮಾಡ್ತೀನಲ್ಲೇ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ವಿಡಿಯೋ ಎಲ್ಲ ಮುಗಿತು, ಊಟ ಮಾಡಿ ಇವಾಗ ಕುತ್ಕೊಂಡಿದ್ದೀವಿ. ಇದನ್ನ ಹೆಂಗಾದ್ರೂ ಫಿಕ್ಸ್ ಮಾಡೋಣ ಅಂತ. ರೋಲಿಂಗ್ ಆಕ್ಷನ್ ಫ್ರೆಂಡ್ಸ್. ಈ ಅಣ್ಣ ತಂಗಿ ಜಗಳ ಮಾತ್ರ ಸುಧಾರಿಸ್ಲಿಕ್ಕೆ ಆಗ್ತಾ ಇಲ್ಲ ನಾನು. ಇವಳಿಗೆ ಮೊಬೈಲ್ ಚಾರ್ಜ್ ಲೈಟ್ ಆಫ್ ಆಯ್ತು. ಕಟ್ ರೀಟೇಕ್. ಎಲ್ಲ ಅಣ್ಣ ತಂಗಿನೂ ಹಿಂಗೆ ಇರ್ತಾರ ಅಥವಾ ಇವರಿಬ್ರೇ ಹಿಂಗೇನಾ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹಲೋ ನಂದು ರಿಂಗ್ ಲೈಟ್ ತೆಗಿತ್ರಿ ನೀವಿಬ್ರು ಸೇರಿ. ಈಗ ಶಾರ್ಟ್ ನಂಬರ್ 180/3 ಆಕ್ಷನ್. ಫ್ರೆಂಡ್ಸ್, ಯಾಕೋ ಇವರಿಬ್ರು ಸೇರಿ ನಮ್ಮ ಮನೆಯ ಲೈಟ್ ಮತ್ತೆ ನನ್ನ ರಿಂಗ್ ಲೈಟ್ ಅನ್ನ ಹಾಳು ಮಾಡುವ ಸಂಭವ ಕಾಣಿಸ್ತಾ ಇದೆ. ಬಾಯ್. ಮಗಳಿಗೆ ಬೆಳಗಾಗಿದೆ. ಅವರಿಬ್ರು ಕುಸ್ತಿ ನೋಡ್ತಾ ಇದ್ದಾರೆ ನೋಡಿ. ಮಗ ಎಂತ ಮಾಡ್ತಾ ಇದ್ದ ಮಗ? ಚಿಕ್ಕಪ್ಪ ಅತ್ತೆ ಇಬ್ರು ಎಂತ ಮಾಡ್ತಾ ಇದ್ದ ಬಂಗಾರ? ಕುಸ್ತಿ ಮಾಡ್ತಿದ್ವ ಮಗ. ಫ್ರೆಂಡ್ಸ್ ನೋಡಿದ್ದೀರಾ? ನೋಡಿ ಇಲ್ಲಿ ನೋಡಿ, ಈ ತರ ಏಷಿ ಒಳ್ಳೆಂದ್ರೆ ಇವರಿಗೂ ಚಟ್ಪಟ್ ಚಟ್ಪಟ್. ಅಯ್ಯೋ ದೇವ್ರೇ, ಅಣ್ಣ ತಂಗಿ ಮಾತ್ರ ಇರಬಾರ್ದು ಅನ್ನೋದಕ್ಕೆ ಸಾಕ್ಷಿ.
ಹೊಡ್ಕೊಂಡು ಪ್ರೀತಿ ಮಾಡ್ಕೊತಾರಲ್ಲ ನಿಮ್ಮೆಂತ UFC 2027 ಚಾಂಪಿಯನ್ಶಿಪ್ ವಿನ್ನರ್ ಗುರುರಾಜ್ ಹೆಗ್ಡೆ. ಫ್ರೆಂಡ್ಸ್, ಇವಾಗ ಸಂಜೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಈವ್ನಿಂಗ್ ಜಯನಗರ ಹೋಗ್ತಾ ಇದ್ದೀವಿ ಅಂತ. ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜಯನಗರ ಹೋಗಿಲ್ಲ. ಅದಕ್ಕೆ ಹೊರಗಡೆ ಇಲ್ಲೇ ಹೋಗಿ ನಾನು ತಿನ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ವಿನುತಾ ಮತ್ತು ಪಾಪು ಇಬ್ಬರು ಹೋಗಿದ್ದಾರೆ. ಸೊ ಇವಾಗ ನಾನು ಹೋಗಬೇಕು. ಗುರುವಿನ ಆಫೀಸಿಂದ ಬಂದಿಲ್ಲ. ಅವ್ರು ಬಂದ ತಕ್ಷಣ ಡೈರೆಕ್ಟಾಗಿ ಹಂಗೆ ಅಲ್ಲಿ ಹೋಟೆಲ್ಗೆ ಬನ್ನಿ ಅಂತ ಹೇಳಿದ್ದೀವಿ. ಸೊ ಏನಾದರೂ ತಿನ್ಬಿಟ್ಟು ಬರೋಣ, ವೀಕೆಂಡ್ ಸ್ಟಾರ್ಟ್ ಆಯ್ತಲ್ವ. ಸೊ ಅದಕ್ಕೆ ಏನಾದರೂ ತಿನ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಗುರು ತಮ್ಮ ಬರ್ತಾ ಇದ್ದಾನೆ. ಆಲ್ರೆಡಿ ಅವನ ಸಿಸ್ಟರ್ ಮತ್ತು ಅಂತರ್ಯನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವಾಗ ಮತ್ತೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾನು ಬರೋ ಅಷ್ಟರಲ್ಲಿ ಕೀ ಹಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಬನ್ನಿ ಹೊರಡುವ. ಇಲ್ಲಿ ನೋಡಿ ಕೆಲಸ ಇಲ್ದಿರೋಳು ಇವಳು, ಒಂದು ಬ್ಯಾಂಡ್ ಕೈಯಲ್ಲಿ. ಸೊ ವಿ ಆರ್ ವೇಟಿಂಗ್ ಫಾರ್ ಅವರ್ ವಾಟರ್. ಇವತ್ತು ನಿಂಗಳಿಬ್ರಿಗೆ ಕುಸ್ತಿ ಆಗ್ತೆ. ಹಾಂ, ಸಖತ್ತಿದ್ದು ಕುಸ್ತಿ. ಕಳ್ಸೋದಿಲ್ಲ, ನಿನ್ನ ಡೈರೆಕ್ಟಾಗಿ ಈ ಪುಡಿ ಮಸಾಲೆ ದೋಸೆ ಅಂತ ತಗೊಂಡಿದ್ದಾರೆ. ಕತ್ತಾಗ್ಬಿಟ್ಟಿದೆ. 3 ಜನ ಬಂದಿದ್ದೀವಿ ಆಯಿತಾ. ಗುರುಗೆ ವೇಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಅವ್ರ ಆಫೀಸಿಂದ ಬಂದು ಬಂದು ಮನೆಗೆ ರೀಚ್ ಆಗಿದ್ದಾರೆ. ಸೊ ಇವಾಗ ವೇಟ್ ಮಾಡ್ತಾ ಇದ್ದೀವಿ ಅವರಿಗೋಸ್ಕರ. ವೇಟ್ ಮಾಡ್ತಾ ಇದ್ದೀವಿ ಮೀನ್ಸ್ ನಮ್ಮ ಆರ್ಡ್ರೆಲ್ಲ ಕೊಟ್ಕೊಂಡ್ಬಿಟ್ಟಿದ್ದೀವಿ. ಇನ್ನೂ ಇದಿಲ್ಲ. ನಾನು ಪಾವ್ ಭಾಜಿ ಹೇಳಿದ್ದೀನಿ, ಇನ್ನೂ ಆಗಿಲ್ಲ. ಬೇಗ ತಿನ್ನು. ಸೊ ಇಲ್ಲಿ ಪಾವ್ ಭಾಜಿ, ಆಲ್ರೆಡಿ ಮಸಾಲೆ ದೋಸೆ ಖಾಲಿ, ಗೋಬಿ ಮಂಚೂರಿ. ಕಡೆ ನನ್ನ ಯಜಮಾನ್ರು ಬಂದರು ವಿತ್ ಹಿಸ್ ಬೇಲ್ಪುರಿ. ಅವ್ರ ಬ್ರ್ಯಾಂಡ್ ಅದು, ಎಲ್ಲೋದ್ರು ಅದೇ. ಬೇಲ್ಪುರಿ ಖಾಲಿ, ಪಾವ್ ಭಾಜಿ ಖಾಲಿ. ನಮ್ಮ ಪಾನಿ ಬರ್ತಾ ಇದೆ. ಆಟೋಮೆಟಿಕ್ ಬಂದ್ಬಿಡ್ತದೆ. ಅಷ್ಟು ವಿಡಿಯೋ ಲಿಂಕು ಫಸ್ಟದ್ದು ಒಂದರಲ್ಲೇ ಬರುವ ಲಿಂಕು 2 ಲಿಂಕ್ ಬಂದ್ಬಿಡ್ತದೆ. ಹೆಂಗಿರುತ್ತೆ ಟೇಸ್ಟ್ ಮಾಡಿ. ಅಯ್ಯೋ, ಕ್ಯಾರೆಟ್ ಎಲ್ಲ ಹಾಕ್ತು ಪಾನಿಪುರಿಗೆ. ನಿಂದು ಐಡಿ ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಇಲ್ಲೊಂದು